ಕಾಟೇರ ಸಿನಿಮಾ ಕಲೆಕ್ಷನ್ ಮಾಡಿರೋದು ಎಷ್ಟು ಗೊತ್ತಾ? ನಿನ್ನೆಗೆ 37 ಕೋಟಿ. ಅಂದ್ರೆ ಕನ್ನಡ ಸಿನಿಮಾ 2 ದಿವಸದಲ್ಲಿ 37 ಕೋಟಿ ಕಲೆಕ್ಷನ್ ಮಾಡಿರೋದ್ರಲ್ಲಿ ಇದು ಒಂದ್ ರೀತಿ ದಾಖಲೆ. ಅದು ಕೂಡ ಯಾವುದೇ ಪ್ಯಾನ್ ಇಂಡಿಯಾ ಮೂವಿ ಅಲ್ಲ. ಈ ಸಿನಿಮಾನ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರನೇ ಮಾಡಿರುವಂತಹ ಸಿನಿಮಾ ಅಂತ ಡಿ ಬಾಸ್ ಹೇಳ್ತಾ ಇದ್ರು. ನಾನ್ ಯಾಕೆ ತಲೆ ಕೆಡಿಸ್ಕೊಳ್ಳಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಅಂತ ಹೇಳಿದ್ರು. ಅದೇ ತರ ಕನ್ನಡದವ್ರಿಗೆ ಮಾಡಿದಂತಹ ಸಿನಿಮಾ ಈಗ ದಾಖಲೆ ಬರಿತಾ ಇದೆ. ಜೊತೆಗೆ ಈಗಾಗಲೇ ಗಮನಿಸಿದ್ರೆ ಈ ಮಾಸ್ ಆಡಿಯನ್ಸ್ ಹೆಂಗೆ 2 ದಿವಸ ನುಗ್ತಾ ಇದ್ರು ಅಂತ. ಅದರಲ್ಲೂ ಫ್ಯಾಮಿಲಿ ಆಡಿಯನ್ಸ್ ಸ್ವಲ್ಪ ಭಯ ಬೀಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಯಾಕೆ ಗೊತ್ತಾ? ಜಾಗನೇ ಇರಲ್ಲ, ಟಿಕೆಟೇ ಸಿಗಲ್ಲ, ಯಾವಾಗ ನೋಡಿದ್ರು ಥಿಯೇಟರ್ ಫುಲ್ ಅಂತ ಬರುತ್ತೆ ಅಂತ. ಈಗ ಫ್ಯಾಮಿಲಿ ಆಡಿಯನ್ಸ್ ಕೂಡ ಶುರುವಾದ್ರು. ಫ್ಯಾಮಿಲಿ ಆಡಿಯನ್ಸ್ ಶುರು ಆದ್ಮೇಲೆ ಏನ್ ಹೇಳ್ಬೇಕಾ, ಮತ್ತಷ್ಟು ದಾಖಲೆ ಮುಂದೋಗ್ತಾ ಇದೆ. ಆಕ್ಚುಲಿ ಏನಂತಂದ್ರೆ ಸಿನಿಮಾ ಈಗ ಹೆಂಗೆ ರನ್ ಆಗ್ತಾ ಇದೆ ಇದೇ ತರ ಮುನ್ನುಗ್ಗಿದ್ರೆ, ಅದು ಕೂಡ ವರ್ಷದ ಕೊನೆ, ಈಗ ನೆಕ್ಸ್ಟ್ ನಾಳೆಯಿಂದ ಹೊಸ ವರ್ಷ ಶುರು ಆಗುತ್ತೆ, ಎಲ್ಲರೂ ಥಿಯೇಟರ್ ಹತ್ರ ಬರ್ತಾರೆ. ಸಿನಿಮಾ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ, ಸಿನಿಮಾ ಸೂಪರ್ ಡೂಪರ್ ಅಂತ ಹೇಳ್ತಿದ್ದಾರೆ. ಇದೇ ತರ ಇದೇ ರೇಂಜ್ ಅಲ್ಲಿ ಸಿನಿಮಾ 10 ದಿವಸ ಮುನ್ನುಗ್ಗಿತು ಅಂದ್ರೆ ಮತ್ತೊಂದು ದಾಖಲೆ. ಅದೇನಪ್ಪಾ ಅಂದ್ರೆ ಕನ್ನಡ ಸಿನಿಮಾ ಬರೀ ಕನ್ನಡಿಗರಾಗಿ ಮಾಡಿದಂತಹ ಸಿನಿಮಾ 10 ದಿವಸದಲ್ಲಿ 100 ಕೋಟಿ ಕ್ಲಬ್ ದಾಟಿತು ಅಂದ್ರೆ ಅದು ದಾಖಲೆ ಆಗುತ್ತೆ. ಆ ದಾಖಲೆ ಬರೆಯೋದಕ್ಕೆ ಡಿ ಬಾಸ್ ಮುನ್ನುಗ್ತಾ ಇದ್ರೆ ಅವರ ಫ್ಯಾನ್ಸ್ ಅದನ್ನ ಗೆದ್ದೇ ಗೆಲ್ಲಿಸ್ತೀವಿ ಅಂತ ಅವರು ಕೂಡ ಪಣ ತೊಟ್ಟಿದ್ದಾರೆ.